ಏನಾದರೂ ನಡ್ಕೊಳ್ಳಿ. ಬಿಜೆಪಿ ಜೆಡಿಎಸ್ ಒಂದೇ ನಾಣ್ಯದ ಎರಡು ಮುಖಗಳು ಅಲ್ವಾ? ಒಂದೇ ನಾಣ್ಯ ಮೈತ್ರಿ. ಅವ್ರು ಏನಾರ ಮಾಡಿ ನಾನು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಅನುಕೂಲ ಮಾಡೋದಕ್ಕೆ ಜೆಡಿಎಸ್ ಬಂದಿದ್ದಾರೆ ಅಂತ ಹೇಳ್ತಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡೋದಕ್ಕೆ ಜೆಡಿಎಸ್ ಬಂದಿದ್ದಾರೆ ಅಂತ ಹೇಳಿ ಅಲ್ಲ, ನಾನು ನೋಡಿದೆ. ನಾನು ಸನ್ಮಾನ ಮಂಜುನಾಥ್ ಗೌಡರು ಮಾತಾಡ್ತಾ ಇದ್ದಿದ್ದು, ಮಂಜುನಾಥ್ ಗೌಡರು ಮಾತಾಡೋ ಸಂದರ್ಭದಲ್ಲಿ ಇನ್ನೂ ಒಂದು ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಕುಮಾರಸ್ವಾಮಿ ಹತ್ತಿರವಾಗಿದ್ದಾರೆ, ಇಡಿನಲ್ಲಿ ಸಪೋರ್ಟ್ ಮಾಡಿಬಿಟ್ಟಿದ್ದಾರೆ, ಏನೇನು ಮಾಡಿದ್ದಾರೆ ಸಪೋರ್ಟ್ ಅದು ಗೊತ್ತು. ಈಗ ಕಾಂಗ್ರೆಸ್ಗೆ ಅನುಕೂಲ ಆಗಲಿ ಅಂತ ಹೇಳ್ಬಿಟ್ಟು ಉಡಿ ವಿಜಯ್ ಕುಮಾರ್ನ ಜೆಡಿಎಸ್ ಸೇರಿಸ್ಕೊಳ್ತಾ ಇದ್ದಾರೆ ಅನ್ನೋದು ಮಾತಾಡಿದ್ದು ನೋಡಿದ್ದೀನಿ ನಾನು. ಇದು ಇವ್ರಿಗೆ ಗೊತ್ತು, ಯಾರಿಗೆ? ಮಂಜುನಾಥ್ ಗೌಡರಿಗೆ, ಮಾಜಿ ಶಾಸಕರಿಗೆ. ಅವರು ಕುಮಾರಸ್ವಾಮಿ ಸರ್ಕಾರ ಬೀಳಿಸೋದಕ್ಕೆ ಏನೇನು ಮಾಡಿದ್ರು ಅಂತ ಒಂದು ಸಲ ನೆನಪು ಮಾಡ್ಕೊಳ್ಳಿ. ಮೈತ್ರಿ ಗೌರ್ಮೆಂಟ್ ಬೀಳೋಂಥ ಸಂದರ್ಭದಲ್ಲಿ ಕುಮಾರಸ್ವಾಮಿಗೆ ಎಷ್ಟು ದ್ರೋಹ ಮಾಡಿದ್ರು, ಯಾರ್ಯಾರು ಹೆಂಗೆ ಎಲ್ಲಿ ಕರ್ಕೊಂಡು ಹೋಗಿ ಬಿಟ್ಟರು ಅನ್ನೋದು ಕುಮಾರಸ್ವಾಮಿಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಇವ್ರು ಯಾರು, ಇವ್ರ ಹಿನ್ನೆಲೆ ಏನು, ಇವರು ಮಾಡಿದ ಮೇಲೆ ಹೆಂಗೆ ನಡ್ಕೊಂಡ್ರು, ಎಷ್ಟು ಗೌರವವಾಗಿದ್ರು ಅಂತೇಳಿ ನಮ್ಗೆ ಅದೆಲ್ಲ ಗೊತ್ತಿಲ್ಲ. ನಮಗೆ ಏನು ಇಂಡೈರೆಕ್ಟಾಗಿ ಬೇರೆಯವ್ರು ಸಪೋರ್ಟ್ ಮಾಡ್ಕೊಬೇಕು, ನಾವು ಗೆದ್ದು ಬಿಡಬೇಕು ಅನ್ನೋದು ಗೊತ್ತಿಲ್ಲ. ಅವ್ರಿಗೆ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಅವ್ರು ಇದಾಗ್ಬಿಟ್ಟವ್ರೆ. ಅದರಿಂದ ಈ ಥರ ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ಕರೆಕ್ಟ್ ಅಲ್ಲ. ಜೆಡಿಎಸ್ ಮತ್ತು BJP ಅವ್ರ ಪಾರ್ಟಿ, ನಂದು ಕಾಂಗ್ರೆಸ್ ಪಾರ್ಟಿ. ನಾನು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಮತ್ತು ನಾನು ಡೆವಲಪ್ಮೆಂಟ್ಸು 5 ಗ್ಯಾರಂಟಿಗಳು ನಾನು ಜನರ ಮುಂದೆ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಇವರಿಬ್ಬರೂ ಒಂದಾದರೂ ಭಯ ಇಲ್ಲ ಸಪ್ರೇಟ್ ಆದರೂ ಭಯ ಇಲ್ಲ ನನಗೆ. ಅವ್ರಿಗೆ ಭಯ ಇರ್ಬೋದು, ನನ್ನ ಕಾಂಗ್ರೆಸ್ ಪಾರ್ಟಿಗೆ ಮತ್ತು ನನಗೆ ಏನು ಭಯ ಇಲ್ಲ. ಆರಾಮಾಗಿ 28ಕ್ಕೆ ಮತ್ತೆ MLA ಆಗ್ತೀನಿ. ಮಾಲೂರು ತಾಲೂಕಿನ ಜನತೆ ಆಶೀರ್ವಾದ ಇದೆ. ನಾನು ಸಲೀಕ ಇದಕ್ಕೆ ಬಂದಿದೆಯೋ ನಾಳೆ ಒಂದಾಗ್ತದೆ ನನಗೆ ಗೊತ್ತಿಲ್ಲ. BJP JDS ಎಲ್ಲ ಒಂದಲ್ಲ, ಮೈತ್ರಿ ಇದೆಯಲ್ಲ ಅವ್ರದ್ದು. ನಾಳೆ ಬೆಳೆ ಕಾಂಪ್ರಮೈಸು ಆಗ್ಬೋದು. ನಾನು ಯಾಕೆ ಇಲ್ಲ, ಅವರು ಬಿರುಕು ಬಂದಿದೆ ನನಗೆ ಈಸಿ ಆಗ್ಬಿಡ್ತದೆ ಅಂತೇಳಿ ನಾನು ಅಂದ್ಕೊಂಡಿಲ್ಲ. ಮೊನ್ನೆ ಹಿಂಗೆ ಯಾಮಾರಿದ್ದು ನಾನು. BJP ಮತ್ತು ಇಂಡಿಪೆಂಡೆಂಟು ನನಗೇನು ಈಸಿ ಆಯಿತು ಅಂತ ಸ್ವಲ್ಪ ಯಾಮಾರಿದೆ. 28ಕ್ಕೆ ಯಾಮಾರಲ್ಲ. ಅವ್ರು ಒಂದನ ಆಗಲಿ ಎರಡನ ಆಗಲಿ, ನಂದು ಒಂದೇ, ನಂದು ಕಾಂಗ್ರೆಸ್ ಪಾರ್ಟಿ. ನಾನು ಒಬ್ಬನೇ ಕಾಂಗ್ರೆಸ್ ಪಾರ್ಟಿನಲ್ಲಿ. ಏನಪ್ಪ, ಯಾರ್ದು ಟಿಕೆಟು? ಮಂಜುನಾಥ್ ಗೌಡದ BJP. ಇಲ್ಲ JDS ಸೇರ್ಪಡೆ ಆಗ್ತಾವ್ರಲ್ಲ, ಉಡಿ ವಿಜಯದ ಟಿಕೆಟು. ಏನಪ್ಪ, ಲಾಸ್ಟ್ವರೆಗೂ ಫೈನಲ್ ಮಾಡ್ಕೊಳ್ಳಿ ಅವರು. ನಂದಲ್ಲ, ನಂದು ಹಂಗಲ್ಲ. ನಾನು ಕಾಂಗ್ರೆಸ್ ಕ್ಯಾಂಡಿಡೇಟ್ ನಾನೇ. ಏನಪ್ಪ, ಕಾಂಗ್ರೆಸ್ ಪಾರ್ಟಿ. ನಾನು ಬೇರೆ ಪಾರ್ಟಿನೂ ಚೇಂಜ್ ಮಾಡಲ್ಲ. ಮತ್ತು ಇನ್ನೊಬ್ಬರು ಯಾರಾದರೂ ನಂಜೇಗೌಡ ಮೇಲೆ ಕ್ಯಾಂಡಿಡೇಟ್ ಅವರಪ್ಪ, ನಾಳೆ ಬೇರೆ ನಂಜೇಗೌಡದು ಏನಪ್ಪ ಅನ್ನೋದು ಮಾಲೂರು ತಾಲೂಕಿಗೆ ಏನು ಕನ್ಫ್ಯೂಸು ಇಲ್ಲ. ಇವರು ಪಾಪ JDS ಸೇರ್ತಾವ್ರೆ, ನನಗೆ ಟಿಕೆಟ್ ಕೊಡಿಸ್ತಾರೆ ಕುಮಾರಸ್ವಾಮಿ JDS ಅಲ್ಲಿ ಅಂತ. ಮಂಜುನಾಥ್ ಗೌಡ್ರೆ, ನಾನು XMLA, ನಾನು ಸೋತಿದ್ದೀನಿ, BJP ನಂದು, BJP ಟಿಕೆಟ್ ನಂದು ಅಂತ ಹೇಳ್ತಾವ್ರೆ. ಯಾರ ಕನ ಕೊಟ್ಕೊಳ್ಳಿ, ಮಂಜುನಾಥ್ ಗೌಡ ಕನ ಕೊಡಲಿ, ಇಲ್ಲ JDS ಅವ್ರ ಕನ ಕೊಡಲಿ, ಇಲ್ಲ ಮಂಜುನಾಥ್ ಗೌಡು ನಿಂತ್ಕೊಳ್ಳಿ, ಇಂಡಿಪೆಂಡೆಂಟ್ ಅಂತ ಮತ್ತೆ ಹೋಗಿ ಇವರು ನಿಂತ್ಕೊಳ್ಳಿ. ನಮಗೇನು ಭಯ ಇಲ್ಲ. ನಾನು ನೇರವಾಗಿ ಕಾಂಗ್ರೆಸ್ ಪಾರ್ಟಿ, ನಾನು ಸಿಂಗಲ್, ನಾನು ಎಲೆಕ್ಷನ್ ಅನುಕೂಲ ಆಗುತ್ತೆ ಅಷ್ಟೇ. ಅನುಕೂಲ ಅಲ್ಲ, ನನ್ನ ಜನಪ್ಪ ಲೋಕಲ್. ನಾನು ಇವ್ರು ಯಾವರು? ನಾನು ಒಬ್ಬ ಉಳಿದಿದ್ದೀನಪ್ಪ ಇವಾಗ. ಏನೋ ಲೋಕಲ್ ನಂಜೇಗೌಡ, ಒಬ್ಬರು ಬೆಂಗಳೂರವರು, ಇನ್ನೊಬ್ರು ಕೋಡೇಳವರು. ನಾನೇ ಅವರನ್ನು ಮಾಲೂರನ್ನಲ್ವಾ. ನನ್ನ ತಾಲೂಕು ಜನ ನೋಡ್ತಾವ್ರೆ. ಮೊನ್ನೆ ಒಂದು ಸಾರಿ ಯಾಮಾರ್ಬಿಟ್ಟವ್ರು, ಈ ಸಾರಿ ಯಾಮಾರಲ್ಲ. ಮಾಲೂರು ತಾಲೂಕವರು ಇವತ್ತು ಡೆವಲಪ್ಮೆಂಟ್ಸ್ ಬೇಕಾದಷ್ಟು ಆಗ್ತಾ ಇದೆ. ಆದ್ಮೇಲೆ ಸಾಮಾನ್ಯ ಜನ ಬಡವ್ರಿಗೆ 5 ಗ್ಯಾರಂಟಿಗಳಿದೆ. ನಾನು ಸ್ಥಳೀಕ ಪ್ರತಿದಿನ ಇದ್ದರೆ ನಾನು ತಾಲೂಕಿನ ಜನರ ಜೊತೆಲಿರ್ತೀನಿ.